ಸ್ವಾಗತ ಸುಸ್ವಾಗತ ನಮ್ಮ ಮನೆ ಆರೋಗ್ಯ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ರೀ. ಇವತ್ತು ನಿಮ್ಗೆ ನಾನು ಆಗಲೇ ಒಂದು ವಿಡಿಯೋ ಹಾಕಿದ್ದೆ. ಇದಂದ್ರೆ ಏನಂತ ಯಾರಾದರೂ ಹೇಳ್ರಿ ಅಂತ. ಯಾರೂ ಹೇಳಿಲ್ಲ. ಅದೇನಂತ ಗೊತ್ತಾಗಬೇಕಂದ್ರೆ ಬಡ 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 ನಮ್ಮ ಮನೆ ಆರೋಗ್ಯ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಬಟನ್ ಟನ್ ಅಂತತ್ರಿ. ಸೊ ಓಕೆ, ಸ್ಕೂಬಿ ಅಂತಂದ್ರೆ ಇಲ್ಲಿ ನೋಡ್ತಿರ್ಬೋದು ಈ ಥರ ಲೋಳೆ ಥರ ಒಂದು ಬ್ಯಾಕ್ಟೀರಿಯಾ. ಈ ಬ್ಯಾಕ್ಟೀರಿಯಾ ನಮ್ಮ IBSಗೆ ಬಹು ಪಾತ್ರವಾದದ್ರಿ. ಯಾವ ಥರ ಪಾತ್ರ ವಹಿಸ್ತೈತಿ ಅಂತಂದ್ರೆ, ಇವಾಗ ಕರಳುಗಳು ಇಲ್ಲಿ ಚಿತ್ರ ನೋಡ್ಬೋದು. ಕರಳುಗಳಲ್ಲಿ ನಮ್ಮ ಗ್ಯಾಸ್ಟ್ರಿಕ್ಕು, ಬ್ಲಾಟಿಂಗು, ಆಮೇಲೆ ವಾಂತಿ, ಆಮೇಲೆ ಡೈಜೆಷನ್ ಪ್ರಾಬ್ಲಮ್ಮು ಇದೆಲ್ಲ ಆಗಾಕ್ರಿ ತುಂಬ ವರ್ಷಗಳ ಕಾಲ ನಾವು ನಮ್ಮ ದೇಹನ ಹಿಂಡಿ ಹಿಪ್ಪರ್ಗಿ ಕಬ್ಬಿನ ಥರ ಜಡಿರ್ತೇವೆ. ಆ ಜಡಿ ಹಿಡಿಯೋದ್ರಿಂದ ನಮ್ಮ ದೇಹ ಹೆಂಗಾಗಿರ್ತೈತಿ ಅಂತಂದ್ರೆ ಹಿಂಡಿ 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 ಇವಾಗ ಕಬ್ಬೊಳಗೆ ರಸನ ಇರಂಗಿಲ್ಲ. ಆ ರಸದೊಳಗೆ ಕೆಟ್ಟ ಹೊಲಸು ಹುಳುಗಳು ಹೊಕ್ಕಾಗ ಅಲ್ಲಿ ಕೊಳಿತೈತಿ ಹೊರತಾಗಿ ಬೆಳವಣಿಗೆ ಇರಂಗಿಲ್ಲ. ಹಂಗೆ ನಮ್ಮ ಕರುಳುಗಳಿಗೆ ಯಾವ್ಯಾವ ಬ್ಯಾಕ್ಟೀರಿಯಾ ಅಂದ್ರೆ ಯಾವ್ಯಾವ ಕೀಟಗಳು ಅಂದ್ರೆ ಮೈಕ್ರೋಬೈನ್ಸ್ಗಳು ಮಿಸ್ ಆಗಿರ್ತೈತಲ್ಲ, ಆ ಮೈಕ್ರೋಬೈನ್ಸ್ಗಳು ವಾಪಸ್ ರಿಪ್ಲೇಸ್ ಆಗಬೇಕು. ಓಕೆ, ಅಂದ್ರೆ ಆ ಯಾವ ಹೋಗಿರ್ತಾವಲ್ಲ ಆ ಸ್ಥಾನಕ್ಕೆ ಮತ್ತೆ ನಮ್ಮ ಒಳ್ಳೆ ಗಟ್ಟು ಅಂದ್ರೆ ನಮ್ಮ ಕರಳುಗಳು ಮತ್ತೆ ಮುಂಚೆ ಥರ ಕೆಲಸ ಮಾಡಬೇಕು ಅಂದ್ರೆ ಈ ಸ್ಕೂಬಿ ತುಂಬ ವರ್ಕ್ ಆಗ್ತೈತಿ. ಇದನ್ನು ನಾವೇನು ಮಾಡಬೇಕು? ಏನಿಲ್ಲ ರೀ, ಭಾಳ ಏನಿಲ್ಲ. ನೀವು ಅಮೆಝಾನಲ್ಲಿ ಹೋದ್ರೆ ನಿಮಗೆ ಸ್ಕೂಬಿ ಅಂತ ಹೊಡೆದ್ರೆ ಒಂದು 450 ರೂಪಾಯಿಗೆ ಈ ಸ್ಕೂಬಿ ಸಿಗ್ತೈತಿ. ಇದನ್ನ ಏನು ಮಾಡಬೇಕು ಅಂತಂದ್ರೆ, ನಾವು 1 ಲೀಟ್ರ್ ನೀರಿಗೆ 2 ಟೇಬಲ್ ಸ್ಪೂನ್ ಚಾ ಪುಡಿ ಹಾಕಿ, ಆಮೇಲೆ 60 ಗ್ರಾಮ್ ಸಕ್ಕರೆ ಹಾಕಿ ಕತ ಕುದಿಸ್ಬೇಕು. ಕುದಿಸಿ ಆರಿಸಿರೋ ನೀರನ್ನು ಒಂದು ಗ್ಲಾಸ್ ಬಾಟಲ್ಗೆ ಸೋಸ್ಬೇಕು. ಸೋಸಿದ್ಮೇಲೆ ಈ ನೀರು ಒಳಗಡೆ ಏನು ಮಾಡ್ಬೇಕು ಹೇಳ್ರಿ, ಈ ಏನು ಅಂಟು ಥರದ ಲೋಳೆ ಥರ ಇರೋ ಸ್ಕೂಬಿನ ತೆಗೆದು ಇದ್ರೊಳಗೆ ಹಾಕಬೇಕು. ಇದನ್ನು ಹಾಕಿ ಸೂರ್ಯನ ಕಿರಣಗಳು ಬೀಳಬಾರ್ದು ಅಂಥ ಜಾಗಕ್ಕೆ ಇದನ್ನು 11 ರಿಂದ 12 ದಿನಗಳ ಕಾಲ ಮುಚ್ಚಿಡ್ಬೇಕು. ಆಗಿನ ಕಾಲದೊಳಗೆ ಏನು ಮಾಡ್ತಿದ್ರಂತ, ಪರ್ಮಿಂಟೇಷನ್ ಅಂದ್ರೆ ಹುಳಿ ಬರಿಸಿದ ಪದಾರ್ಥಗಳನ್ನು ಜಾಸ್ತಿ ದೇಹಕ್ಕೆ ಕಳಿಸ್ತಿದ್ರ. ಯಾವ ಥರ ಅಂತಂದ್ರೆ, ಇವಾಗ ಸೋಡಾ ಬ್ರೆಡ್ ಅದೆಲ್ಲ ನಾನು ಮುಂದೆ ಹೇಳ್ತಾ ಹೋಗ್ತಾ ಇರ್ತೀನಿ, ನಿಮ್ಗದ ಅರ್ಥ ಆಗ್ತೈತಿ. ಓಕೆ, ಸೊ ಮೊದಲಿಗೆ ಇದನ್ನ ನಾನು ಹೇಳ್ತೀನಿ. ಈ ಸ್ಕೂಬಿನ 12 ದಿನ ಆದಮೇಲೆ ಏನು ಮಾಡ್ಬೇಕಂತಂದ್ರೆ, ಇನ್ನೊಂದು ಗ್ಲಾಸ್ ಬಾಟಲ್ ಒಳಗಡೆ ಸೇಮ್ ಪದ್ಧತಿನ ನೀರು ಚಾ ಪುಡಿ ಸಕ್ಕರೆ ಹಾಕಿ ಕುದಿಸಿ ಈ ಸ್ಕೂಬಿನ ಮತ್ತೆ ಅದಕ್ಕೆ ಕಾಸಾರಿಸಿದ ನೀರಿಗೆ ಹಾಕಬೇಕು. ಮತ್ತು ಈ ಡ್ರಿಂಕ್ನ ಎತ್ಕೊಂಡು ನಿಮ್ಗೆ ಯಾವ ಥರ ಫ್ಲೇವರ್ ಬೇಕು ಇಲ್ಲಿ ನೋಡ್ಬೋದು. ನಾನು ಇಲ್ಲಿ ಜಿಂಜರ್ ಅಂದರೆ ಅಲ್ಲ, ಬೆಂಗಳೂರು ಭಾಷೆ ಒಳಗೆ ಶುಂಠಿ, ಇದನ್ನು ಹಾಕಿ ಆಮೇಲೆ ಗಜ್ಜರಿ ಹಾಕಿ ಇದನ್ನು ನಾನು ಪರ್ಮಿಂಟೇಷನ್ ಇಡ್ತೀನಿ 3 ದಿನಗಳ ಕಾಲ. ಆಮೇಲೆ ಇದನ್ನು ನೀರು ಸೋಸಿ ನಾವು ಕುಡಿದ್ರೆ ನಮ್ಮ ಗಟ್ಟು ಅಂದ್ರೆ ನಮ್ಮ ಒಂದು ಕರುಳು ಇದನ್ನಾಗ್ತೈತಿ. ಏನಂತಂದ್ರೆ ರಿಪ್ಲೇಸ್ ಹಾಕೊಂಡೇ ಹೋಗ್ತೈತಿ. ನಾವು ಇದಕ್ಕೆ ಮೆಡಿಸಿನ್ ಹಾಕ್ತಾ ಇರ್ತೀವಿ, ನಮ್ಗೆ ತಾಕತ್ತಿರಲ್ಲ, ಆ ಒಂದು ಕೆಪಾಸಿಟಿ ಇಮ್ಯುನಿಟಿ ಪವರ್ ಇರಲ್ಲ. ಆ ಬೂಸ್ಟರ್ನ ನಾವು ಬೂಸ್ಟ್ ಮಾಡ್ಬೇಕಲ್ಲ, ಹೆಂಗೆ ಮಾಡ್ಬೇಕು? ನಾವು ಸುಮ್ಮನೆ ಆಗುಲ್ರಿ ಅದ. ನಾವು ರೊಕ್ಕ ಇರ್ತೈತಿ, ರೊಕ್ಕ ಚೆಲ್ಲಿದ ತಕ್ಷಣ ಹಾಕೇತೇನೆ. ಇದನ್ನೆಲ್ಲ ನಾವು ರೊಕ್ಕ ಖರ್ಚು ಮಾಡ್ಲಂಗೆ ಮನೇಲಿ ಮಾಡ್ಬೋದು. ಆ್ಯಕ್ಚುಲಿ ನಾನು ಈ ಸ್ಕೂಬಿನ ಅಂದ್ರೆ ಇದು ಏನಂತಾರಂದ್ರೆ, ಚೀನೀಸ್ ಅಥವಾ ಕೊರಿಯನ್ ಲ್ಯಾಂಗ್ವೇಜಲ್ಲಿ ಕೊಂಬುಜಾ ಅಂತ ಕರೀತಾರೆ ಈ ಡ್ರಿಂಕ್ಸ್ನ. ಈ ಕೊಂಬುಜಾ ಎಷ್ಟು ಗಟ್ಟಿಗೆ ಒಳ್ಳೇದಂದ್ರೆ, ಪ್ರತಿ ಮನುಷ್ಯನೂ ಇದನ್ನು ಕುಡ್ಕೊಂತ ಬಂದ್ರೆ ಅವ್ರಿಗೆ ಇನ್ನೊಂದು ವರ್ಷ ಆಯುಷ್ ಜಾಸ್ತಿ ಆಕೈತಿ ಅಂತ ಅಂತಾರೆ. ಆಗಿನ ಕಾಲದೊಳಗೆ ಸೇರೆ ಗಿರೆ ಇವೆಲ್ಲ ಜಾಸ್ತಿ ಕುಡಿತಿರ್ಲಿಲ್ರಿ, ಇವುಗಳನ್ನ ಕುಡಿತಿದ್ರೆ ಇದು ಸೇರೆ ಅಲ್ಲಿದೆ. ಇದು ವೇಗನ್ ಪ್ರೋಬಯೋಟಿಕ್ ಪ್ರಿಬಯೋಟಿಕ್ ಅಂತ ಹೇಳ್ತಾರೆ ಇದಕ್ಕೆ. ಸೊ ದಯವಿಟ್ಟು ಆದಷ್ಟು ಈ ಸ್ಕೂಬಿನ ಎಲ್ಲರೂ ತರಿಸ್ಕೊಂಡು, IBS ಯಾರ್ಯಾರಿಗಿರ್ತೈತಲ್ಲ ದಯವಿಟ್ಟು ಈ ಸ್ಕೂಬಿನ ತರಿಸಿ ನಿಮ್ಮ ಮನೆಯಲ್ಲಿ ಪರ್ಮಿಂಟೇಷನ್ ಮಾಡಿರಿ. ಓಕೆ, ನಾನು ಆಗಲೇ ಹೇಳ್ತಾ ಇದ್ದೆ ಸೋಡಫ್ ಅಂತ. ಸೊ ಸೋಡಫ್ ಬ್ರೆಡ್ಡನ್ನು ಮುಂದೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಥರ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಓಕೆ, ಕೆಲವೊಬ್ರು
ತುಂಬ ಪ್ರಶ್ನೆ ಹಾಕತ್ತಾರ, ಅಕ್ಕ ನಿಂಗೆ ಆರಾಮಾತ? ನಿಜವಾಗ್ಲೂ ಹೇಳಿ, ನನಗೆ 50% ಆರಾಮಾಗೈತಿ, ಇನ್ನು 50% ನಾನು ಟ್ಯಾಬ್ಲೆಟ್ ಮುಖಾಂತರ ನನ್ನ ಜೀವನ ನಡೆಯಾಗತ್ತೈತಿ. ಈ 50% ನಾನು ಖಂಡಿತವಾಗ್ಲೂ ನಾನು ಆರಾಮಾಗೇ ಆಗ್ತೀನಿ ಅನ್ನೋ ಹೋಪ್ ನನ್ನಲ್ಲೈತಿ. ಯಾರು ಧೃತಿಗಿಡಕ್ಕೆ ಹೋಗ್ಬೇಡ್ರಿ, ಯಾರು ನನ್ನ ಕಡೆ ಆಗಲ್ಲ ಅಂತ ಮನೆ ಮೂಲೆ ಸೇರಕ್ಕೆ ಹೋಗ್ಬೇಡ್ರಿ. IBS ಅನ್ನೋದು ಮೈಂಡ್ ಗೇಮ್. ಇದನ್ನು ಏನಂತಂದ್ರೆ ತಲೆಯಲ್ಲಿ ಏನೋ ಆದಂಗೋ ಗಾಬರಿ ಆದಂಗೋ, ಅಯ್ಯೋ ನನಗೇನೋ ದೊಡ್ಡ ರೋಗ ಇದೆ, ಆಮೇಲೆ ಗೂಗಲ್ ಡಾಕ್ಟ್ರ್ ಆಗಕ್ಕೆ ಹೋಗ್ಬೇಡ್ರಿ. ಗೂಗಲ್ ಡಾಕ್ಟ್ರ್ ಹಾಕ್ಕೊಂಡು ಹೋದ್ರಿ ಅಂದ್ರೆ ಏನಾಕೈತಿ ಅಂತಂದ್ರೆ ನಮ್ಮ IBS ಸಿಂಪ್ಟಮ್ಸು ಕ್ಯಾನ್ಸರ್ ಸಿಂಪ್ಟಮ್ಸು ಸೇಮ್ ಇದೆ. ಅರ್ಥ ಆಯ್ತಾ? ನಾನು ಹಿಂಗೆ ಅನ್ಕೊಂಡಿದ್ದೆ, ಅಪ್ಪ ನಂಗೆ ಕ್ಯಾನ್ಸರ್ ಬಂದ್ಬಿಡ್ತಾ ಅಂತ. ಆಮೇಲೆ ನನ್ಗೆ ಗೊತ್ತಾತ ನಂಗೆ ಕ್ಯಾನ್ಸರ್ ಇಲ್ಲ, ಏನಿಲ್ಲ, ಮನಾನ್ಗಟ್ಟಿನೂ ಇಲ್ಲ, ನಂಗಿರೋದು ಆಂಗ್ಸಿಟಿ ಪ್ರಾಬ್ಲಮ್. ಈ ಆಂಗ್ಸಿಟಿ IBS ಎರಡೂ ಒಂದೇ ಐತ್ರಿ. ಇದನ್ನ ನಾನು ಡಿಶುಮ್ ಮಾಡಿ ಹೊರಗೆ ಹಾಕ್ಬೇಕು. ಸೊ ಅದನ್ನು ನಾನು ಮತ್ತು ನೀವು ಅಂದರೆ ನಾವೆಲ್ಲರೂ ಕುತ್ಕೊಂಡೆ, ನಾನು ಇಲ್ಲಿ ಕುತ್ಕೊಂಡ್ರು ನಿಮ್ಮ ಕೈ ನಾ ಹಿಡ್ದಿರ್ತೀನಿ, ನನ್ನ ಕೈ ನೀವು ಹಿಡೀರಿ, ಬಿಡೋದು ಬೇಡ. ಯಾಕಂದ್ರೆ ನಾವು ಒಂದು ಗ್ರೂಪ್ ಕಟ್ಟೋನಂತ IBS ಅವ್ರು, ನಾವು ಇದರಿಂದ ಆಚೆ ಬರಾಕಬೇಕ. ಅರ್ಥ ಆಯ್ತಾ? ಇದರಿಂದ ಆಚೆ ಬರ್ತೀವಿ ಅಂತ ನಾವು ಧೃತಿಗೆಡನ ಇಲ್ಲೇ ಪ್ರಾಮಿಸ್ ಹಾಕೋಣ. ನಾನು ಇಲ್ಲೇ ಆಗತ್ತೀನಿ, ನಾ ಬರ್ತೀನಿ, ಇದರಿಂದ ಆಚೆ ಬರ್ತೀನಿ, ನೀವು ಬರ್ತೀರಿ, ಧೃತಿಗೆಡಕ್ಕೆ ಹೋಗ್ಬೇಡ್ರಿ ಅಂತ ನಾ ಇವತ್ತಿನ ವಿಡಿಯೋ ಮುಗ್ಸಾಕತ್ತೀನಿ. ಮತ್ತೆ ಮುಂದಿನ ವಿಡಿಯೋ ಒಳಗೆ ನಾವು ಮತ್ತೆ ಬರೋಣಂತ. ದಯವಿಟ್ಟು ಆದಷ್ಟು ಸಬ್ಸ್ಕ್ರೈಬ್ ಮಾಡಿರಿ. ಯಾರಿಗಾದ್ರೂ IBS ಇತ್ತಂದ್ರೆ ಈ ವಿಡಿಯೋನ ಅವ್ರಿಗೆ ರೆಫರ್ ಮಾಡಿರಿ. ಥ್ಯಾಂಕ್ ಯು.